இதம்மா பொண்ணு இங்க பேக்கரி ஐட்டம் பேட கீடெல்லாம் ஒண்ணு கிடைக்காது. ಅರ್ಥ ಆಚಾ ಅವಳಕ್ಕೆ ಅಕ್ಕ ಏನೋ ಅರ್ಧ ಆಗಿದೆಯಂತೆ ಆದ್ಮೇಲೆ ಕೊಡ್ತಾರಂತೆ ಏನಂತ ಗೊತ್ತಾಗ್ತಾ ಇಲ್ಲ. ಏ ಪೊಣ್ಣು ಏನ್ ಬೇಕು ಇಲ್ಲಿ ನೋಡು. ಅಚ್ಚು ಆ ಆಂಟಿ ನಿನ್ನನ್ನು ಕರೀತಾ ಇದ್ದಾರೆ ನೋಡಲ್ಲಿ. ಆಂಟಿ ನಮಗೆ ಬೇಕರಿ ಐಟಮ್ ಎಲ್ಲ ಬೇಡ, ನಮಗೆ ಪೇಂಟಿಂಗ್ ಬೇಕು. ಓ ಪೇಂಟ್ ಬೇಕಾ? ಅದು ಮೊದಲೇ ಸೊಲ್ಲಲ್ಲ ಅಲ್ಲ. ಪುಟ್ಟ ಏನ್ ಬೇಕು? ಅಂಕಲ್ ನಮಗೆ ಡ್ರಾಯಿಂಗ್ ಮಾಡೋದಕ್ಕೆ ಪೇಂಟಿಂಗ್ ಬೇಕು. ಹೌದಾ, ಅವ್ರ ಹತ್ರ ಹೇಳಿದ್ದೀರಾ ತರೋದಕ್ಕೆ? ಓ ಹಂಗ, ಅವರಿಗೆ ಕನ್ನಡ ಬರಲ್ಲ, ಅವ್ರು ಮಾತಾಡೋದು ತಮಿಳು. ಓ ಹೌದಾ ಅಂಕಲ್, ನೀವು ಇಲ್ಲಿ ಹೊಸ ಶಾಪ್ ಓಪನ್ ಮಾಡಿದ್ದೀರಲ್ಲ, ಯಾವಾಗ ಓಪನ್ ಮಾಡಿದ್ದು? ಇದು 1 ವೀಕ್ ಆಯ್ತು ಪುಟ್ಟ ಶಾಪ್ ಓಪನ್ ಮಾಡಿ. ನನ್ನ ಹೆಂಡತಿ ತಮಿಳಿಯನ್ಸು, ತಮಿಳ್ನಾಡಿಂದ ಬಂದಿರೋದು, ಅವಳಿಗೆ ಕನ್ನಡ ಬರಲ್ಲ. ಹೌದಾ? ಏ ಪೊಣ್ಣು என்ன ಪೇಂಟ್ ವೇನು? ಅಂಕಲ್ ಏನು ಕೇಳ್ತಿದ್ದಾರೆ? ಅವರು ಏನ್ ಪೇಂಟ್ ಬೇಕಂತ ಕೇಳ್ತಾ ಇದ್ದಾರೆ. ಅಕ್ರಿಲಿಕ್ ಪೇಂಟ್ ಬೇಕಾ, ಆಯಿಲ್ ಪೇಂಟ್ ಬೇಕಾ, ಯಾವ್ದು ಬೇಕಂತ ಹೇಳಿ ಕೇಳ್ತಾ ಇದ್ದಾರೆ. ನಮಗೆ ಆಯಿಲ್ ಪೇಂಟ್ ಕೊಡಿ ಅಂಕಲ್, 2 ಕೊಡಿ, ಇಬ್ರಿಗೂ ಬೇಕು, ಮತ್ತೆ ಬ್ರಷ್ ಕೊಡಿ ಎಲ್ಲ ಸೈಜಿಂದು. ஆயிட்டம்மா தத்தின் ಈಗ மணிமேகலை அவங்களுக்கு 2 பெயிண்ட் வேணுமா, ஆயில் பெயிண்ட். நான் போய் கொண்டு வரேன். அச்சா ஏ பொண்ணு உன் பேர் என்ன? பெண்ணெல்லாம் ಬೇಡ ಆಂಟಿ. ಓ ಪೆನ್ನು ಬೇಡವಾ ಉನ್ பேரு? ಪೆನ್ನು ಬೇಡ, ಪೆನ್ನು ಬೇಡ. ಓಯ್ ಸೋಡಾ ಬುಡ್ಡಿ ಪೊಣ್ಣು ಉನ್ பேர் என்ன? ಅಚ್ಚು ನನ್ನನ್ನು ನೋಡಿ ಸೋಡಾ ಕುಡಿತಿ ಅಂತ ಕೇಳ್ತಾ ಇದ್ದಾರೆ. ಹೌದು, ನಿಮಗೆ ಸೋಡಾ ಬೇಕಾ? ನಾನು ತಗೊಂಡು ಕುಡಿತೀನಿ, ಬೇಕಂತ ಹೇಳು. ಎಲ್ಲಿ ಬಂದ್ರೇನು ತಿನ್ನೋದು ಮಾತ್ರ ಕಡಿಮೆ ಮಾಡಲ್ಲ ನೀನು, ಸುಮ್ಮನೆ ಬಾಯಿ ಮುಚ್ಕೊಂಡು ನಿತ್ಕ. ಏ ಸೋಡಾ ಬುಡ್ಡಿ ಪೊಣ್ಣು ಉನ್ನತ ಅವನ ಪೇರೆನ್ನ? ನನಗೆ ಸೋಡಾ ಬೇಡ ಆಂಟಿ. ஓ உன் பேர் சோடா பேடாவா? என்ன இந்த ஊர்ல சோடா பேடா பெண்ணு பேடான்ட்டெல்லாம் பேர் வைக்கிறாங்க. இப்படியுமா வைக்குவாங்க? ತಗೊಳ್ರಮ್ಮ. ಅಂಕಲ್ ಎಷ್ಟು ದುಡ್ಡಾಯ್ತು? ಬ್ರಷ್ ಎಲ್ಲ ಸೇರಿಸಿ 120 ರೂಪಾಯಿ ಆಯ್ತು. உங்களுக்கு ஒரு விஷயம் தெரியுமா? இந்த பொண்ணுங்க பேர் கேட்டீங்கன்னா அவங்களுக்கு சிரிப்பா வரும். என்ன பேரு? ಸೋಡಾ ಬೇಡವಾ ಪೆನ್ನು ಬೇಡವಾ? ಅಂಕಲ್ ದುಡ್ಡು ತಗೊಳ್ಳಿ. ಅಂಕಲ್ ಅವರು ಏನು ಹೇಳ್ತಾ ಇದ್ದಾರೆ? ಅವ್ರು ಏನು ಹೇಳ್ತಿಲ್ಲಮ್ಮ. ನಿನ್ನ ಹೆಸರೇನು? ನನ್ನ ಹೆಸರು ಅಚ್ಚು ಅಂತ. ಇದು ನಮ್ಮ ಅಕ್ಕನ ಹೆಸರು ಅನು ಅಂತ. ಓ ಹೌದಾ, ಆಯ್ತಾಯ್ತು. ಬರ್ತೀವಿ ಅಂಕಲ್, ಬಾಯ್. ಬಾಯ್ ಬಾಯ್. இந்த மாதிரி எல்லாம் பேர் வைக்கவாங்க, அதிசயமா இருக்குது. ಪೆನ್ನು ಬೇಡವಾ ಸೋಡಾ ಬೇಡವಾ? ಎಲ್ಲ ನನ್ನ ಕರ್ಮ. ಆ ಹುಡುಗಿ ಒಂದು ಮಾತಾಡುತ್ತೆ, ಇವಳೊಂದು ಮಾತಾಡ್ತಾಳೆ. ಅಯ್ಯಯ್ಯೋ, ಹುಡುಗಿನೇ ಸಿಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬ್ರೋಕರ್ ಹೇಳ್ದ ಅಂತ ಅಂದ್ಬಿಟ್ಟು ತಮಿಳ್ನಾಡಲ್ಲಿ ಹೋಗಿ ತಮಿಳ್ ಹುಡುಗಿನ ಮದುವೆ ಮಾಡ್ಕೊಂಬಂದಿದ್ದು ದೊಡ್ಡ ತಪ್ಪಾಗಿ ಹೋಗ್ಬಿಡ್ತಲ್ಲಪ್ಪ. ಈಗ ಇವಳನ್ನ ಇಟ್ಕೊಂಡು ಹೆಂಗ್ ವ್ಯಾಪಾರ ಮಾಡ್ತೀನೋ. ನೀವ್ ಯಾಕೆ ಈ ಪೇಪರ್ ಇಟ್ಕೊಂಡಿದ್ದೀರಾ? ನಿಮ್ಮ ಹತ್ರ ಡ್ರಾಯಿಂಗ್ ಪೇಪರ್ ಇಲ್ವಾ? ಡ್ರಾಯಿಂಗ್ ಪೇಪರ್ ಇದೆ, ಡ್ರಾಯಿಂಗ್ ಪೇಪರ್ಲೇ ಡ್ರಾಯಿಂಗ್ ಮಾಡೋದು. ಇದು ನಾನು ಮಾಡೋ ಡ್ರಾಯಿಂಗ್ ಯಾರು ನೋಡಬಾರ್ದಲ್ಲ, ಅದಕ್ಕೆ ಹಿಂಗ್ ಇಟ್ಕೊಂಡಿದ್ದೀನಿ ಪೇಪರ್ನ. ಹೋ ಹೌದಾ? ಹೌದು, ಯಾರು ನೋಡ್ಕೊಂಡು ಡ್ರಾಯಿಂಗ್ ಮಾಡಬಾರ್ದು. ಅವ್ರಿಗೆ ಏನ್ ಗೊತ್ತಿದೆಯೋ ಅದನ್ನ ಮಾಡ್ಬೇಕು, ಯಾಕಂದ್ರೆ ಎಲ್ರದ್ದು ಒಂದೇ ತರ ಆಗ್ಬಿಡತ್ತೆ, ಅದಕ್ಕೆ. ಓಕೆ, ಹಂಗಂದ್ರೆ ನಾನು ಹಂಗೆ ಮಾಡ್ತೀನಿ. ನನಗೂ ಒಂದು ಪೇಪರ್ ಎಕ್ಸ್ಟ್ರಾ ಇದ್ರೆ ಕೊಡ್ತೀರಾ? ಕೊಡ್ತೀನಿ, ತಡಿ ತಗೋ. ಥ್ಯಾಂಕ್ ಯು ಅಚ್ಚು. ಓಕೆ, ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ನೀನೇನು ಪೇಂಟ್ ಎಲ್ಲ ತರಲಿಲ್ವಾ? ಇಲ್ಲಪ್ಪ, ನಾನು ತಂದಿದ್ದೀನಿ. ನೀವು ಡ್ರಾಯಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನೀಗ ಎಲ್ಲ ಕಲರ್ ಮಿಕ್ಸ್ ಮಾಡಿ ಡ್ರಾಯಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಚ್ಚು, ನಿನ್ನ ಹತ್ರ ಕೇಳ್ಬೇಕಂತ ಇದ್ದೆ, ಈ ಪೇಂಟ್ ಎಲ್ಲಿಂದ ತಂದೆ? ತುಂಬಾ ಚೆನ್ನಾಗಿದೆ ನಿಂದು. ಹೌದಾ ಲಿಲ್ಲಿ, ತುಂಬಾ ಥ್ಯಾಂಕ್ಸ್. ಹಂಗಂತ ಕೇಳ್ಬಿಟ್ಟು ನನ್ನ ಹತ್ರ ಎಲ್ಲ ಪೇಂಟ್ ಕೇಳ್ಬೇಡ, ನಾನು ಕೊಡಲ್ಲ. ಅಚ್ಚು, ನಿನ್ಗಿಲ್ಲ ಅಂದ್ರೇನು ನೀನ್ ತುಂಬಾ ಓವರ್ ಮಾಡ್ತೀಯ ಅಚ್ಚು. ನಾನು ಏನ್ ಕೇಳ್ದೆ? ಪೇಂಟ್ ತುಂಬಾ ಚೆನ್ನಾಗಿದೆ, ಎಷ್ಟು ಕಲರ್ ತಂದಿದೆಯಲ್ಲ, ಎಲ್ಲಿಂದ ತಂದೆ ಅಂತ ಕೇಳಿದೆ ಅಷ್ಟೇ. ನನಗೂ ಗೊತ್ತು, ನೀನ್ ಹಂಗಂತ ಕೇಳ್ಬಿಟ್ಟು ನನಗೆ ಸ್ವಲ್ಪ ಪೇಂಟ್ ಕೊಡು ಅಂತ ಕೇಳ್ತೀಯ. ಯಾಕಂದ್ರೆ ನಿನ್ನ ಹತ್ರ ಕಡಿಮೆ ಪೇಂಟ್ ಇದೆಯಲ್ಲ, ಅದಕ್ಕೆ ತಾನೇ. ನನ್ಗೆ ಎಲ್ರು ಬುದ್ಧಿ ಗೊತ್ತು. ಸಾಕು, ನೀನ್ ಪೇಂಟ್ ಮಾಡು. ಇಲ್ಲಿರೋದ್ರಲ್ಲೇ ನನ್ನ ಪೇಂಟ್ ಎಷ್ಟು ಚೆನ್ನಾಗಿರೋದಂತ ನನಗೂ ಗೊತ್ತು. ಅವಳ ಹತ್ರ ನೋಡಿ ಎಷ್ಟು ಪೇಂಟ್ ಇದೆ. ಈ ತರ ಪೇಂಟ್ ನಾನು ನೋಡ್ಲೇ ಇಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ.
ಹೌದು, ಎಷ್ಟು ಪೇಂಟ್ ಇಟ್ಕೊಂಡಿದ್ದಾಳೆ ನೋಡು. ನೀನೇನೋ ದೊಡ್ಡ ಇವಳು ತರ ಮಾಡ್ತಾ ಇದ್ದೆ, ಎಷ್ಟು ಪೇಂಟ್ ಇಟ್ಕೊಂಡು ನೋಡು ಅವಳ ಹತ್ರ ಎಷ್ಟಿದೆ ಅಂತ. ಈಗ ನಾನು ಕೇಳಿದ್ರೆ ಕೊಡ್ತಾಳೆ, ನಿನ್ ತರ ಏನ್ ಮಾಡಲ್ಲ ಗೊತ್ತಾ. ಚುಪ್ಪಿ, ನಿನ್ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದೆ? ಓ ಇದಾ ಲಿಲ್ಲಿ, ಇದು ನನ್ನ ಬರ್ತ್ಡೇಗೆ ಗಿಫ್ಟ್ ಬಂದಿದ್ದು. ನಾನು ಇದನ್ನ ಯೂಸೇ ಮಾಡಲಿಲ್ಲ, ಈಗಷ್ಟೇ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ, ನಿನ್ಗೆ ಇಷ್ಟ ಆಗಿದ್ಯಾ? ಆ ಹೌದು ಚುಪ್ಪಿ, ತುಂಬಾ ಚೆನ್ನಾಗಿದೆ. ಈ ತರ ಕಲರ್ಸ್ ಎಲ್ಲ ನಾನು ನೋಡ್ಲೇ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದಕ್ಕೆ ಕೇಳ್ದೆ ಎಲ್ಲಿ ತಕೊಂಡೆ ಅಂತ. ಅದೇ ಹೇಳಿದ್ನಲ್ಲ, ಈಗ ನಾನು ತಗೊಂಡ್ಲಿಲ್ಲ. ನನ್ನ ಬರ್ತ್ಡೇಗೆ ಒಬ್ರು ಗಿಫ್ಟ್ ಕೊಟ್ಟಿದ್ರು. ಯಾಕೆ, ನಿನ್ಗೆ ಬೇಕಂದ್ರೆ ತಗೋ, ಇದ್ರಲ್ಲಿ ಒಂದು ಟ್ರೇನ ನೀನ್ ತಗೋ. ಎಲ್ಲಿ ತಗೊಂಡೆ ಅಂತ ಕೇಳಿದ್ದಕ್ಕೆ ನೀನೇ ಇಟ್ಕೊಂತ ಹೇಳ್ತಿದ್ದಾಳೆ ನನಗೆ. ಚುಪ್ಪಿ, ತುಂಬಾ ಥ್ಯಾಂಕ್ಸ್ ಚುಪ್ಪಿ. ನನಗೆ ತುಂಬಾ ಖುಷಿ ಆಗ್ತದೆ ಗೊತ್ತಾ. ನಮ್ಮ ಮನೇಲಿ ತಗೊಂಡೋಗಿ ತೋರಿಸಿದ್ರೆ ನಮ್ಮಮ್ಮ ತುಂಬಾ ಖುಷಿ ಪಡ್ತಾರೆ. ನಾವೆಲ್ಲ ಈ ತರ ಒಂದ್ಸಲನೂ ತಗೊಂಡ್ಲಿಲ್ಲ. ಓ ಇದ್ರಲ್ಲಿ ಏನಿದೆ ಲಿಲ್ಲಿ, ನಿನ್ಗೆ ಇಷ್ಟ ಆಯ್ತು. ನನ್ನ ಹತ್ರ ಇನ್ನೂ ಈ ತರ ಇದೆ, ಅದಕ್ಕೆ ನಾನು ನಿನಗೆ ಕೊಟ್ಟೆ. ಥ್ಯಾಂಕ್ಸ್ ಚುಪ್ಪಿ. ಓಕೆ ಓಕೆ ಇರ್ಲಿ, ನಾವು ಮಾತಾಡ್ತಾ ಇದ್ರೆ ಕೆಲಸ ಆಗಲ್ಲ. ನೀನು ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು. ಬೇಕಂದ್ರೆ ಇದರಿಂದನೇ ಕಲರ್ ತಗೊಂಡು ಪೇಂಟ್ ಮಾಡು. ಆ ಆಯ್ತು ಚುಪ್ಪಿ. ಅವ್ಳು ಬೇಡ ಅಂದ್ರೇನು ನೀನ್ ತಗೋ ತಗೋ ಅಂತ ಅಷ್ಟೇ ಹೇಳ್ತದ. ನನಗೊಂದು ಮಾತು ಕೇಳ್ತಾ ಇಲ್ಲ. ಈಗ ನನಗ್ ಬೇಕು, ಏನ್ ಮಾಡೋಣ? ಇಲ್ಲ ಇಲ್ಲ, ನನ್ಗೆಲ್ಲ ಬೇಡ ಚುಪ್ಪಿ. ನನ್ಗೆಲ್ಲ ನೀನ್ ಕಲರ್ಸ್ ಕೊಡ್ಬೇಡ. ನನ್ನ ಹತ್ರ ಇದೆ, ಮನೆಯಲ್ಲೂ ಇನ್ನೂ ಇದೆ ನನ್ನ ಹತ್ರ. ನಾನು ಯಾವಾಗ ನಿನಗೆ ಕಲರ್ಸ್ ಕೊಡ್ತೀನಿ ಅಂತ ಹೇಳಿದೆ? ನಾನು ಹೇಳಲೇ ಇಲ್ವಲ್ಲ, ನೀನೇ ಏನೇನೋ ಮಾತಾಡ್ತಾ ಇದೀಯಾ ಅಚ್ಚು. ಅದು ನನಗೆ ಹಂಗೆ ಕೇಳಿಸ್ತು. ನನಗೆ ನೀನ್ ಕಲರ್ ಇಟ್ಕೋ ಅಂತ ಹೇಳ್ದಂಗೆ ನನಗೆ ಕಿವಿ ಕೇಳಿಸ್ತು, ಅದಕ್ಕೆ ಹೇಳ್ದೆ. ಇಲ್ಲ ಇಲ್ಲ, ನಿನ್ ಕಿವಿಗೆ ತಪ್ಪಾಗಿ ಬಿದ್ದಿದೆ. ನಾನು ಆ ಥರ ಎಲ್ಲ ಏನೂ ಹೇಳಲಿಲ್ಲ. ನಾನು ಲಿಲ್ಲಿಗೆ ಒಂದು ಕಲರ್ ಸೆಟ್ಟು ನೀನ್ ತಗೋ ಅಂತ ಹೇಳಿದೆ ಅಷ್ಟೇ. ಓ ಹೌದಾ, ನನಗಂಗೆ ಕೇಳಿಸ್ತು ಚುಪ್ಪಿ, ಅದಕ್ಕೆ ನಾನು ಹಿಂಗೆ ಹೇಳ್ದೆ. ಓಕೆ ಫೈನ್. ನನ್ನ ಪೇಂಟಿಂಗ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗ್ತಾ ಬಂದಿದೆ. ನಿಂದೆಲ್ಲ ಆಯ್ತಾ? ನಾನಂತೂ ತೋರ್ಸಲ್ಲ, ನಾಳೆ ಕ್ಲಾಸಲ್ಲೇ ನಾನು ತೋರ್ಸೋದು. ನಂದು ಕಂಪ್ಲೀಟ್ ಆಗಿದೆಪ್ಪ. ನಾನು ಇಲ್ಲಿ ತೋರ್ಸಲ್ಲ, ನಾನು ನಾಳೆ ಸ್ಕೂಲಲ್ಲೇ ತೋರ್ಸೋದು. ನಾನು ಹಂಗೆ ಮಾಡ್ತೀನಿ, ನಾನು ನಾಳೆ ಸ್ಕೂಲಲ್ಲೇ ತೋರಿಸ್ತೀನಿ. ಓಕೆ ಫೈನ್, ಆಯ್ತು. ನಾನು ನಿನ್ನ ಹೊರಡ್ತೀನಿ ಮನೆಗೆ. ಬಾಯ್ ಲಿಲ್ಲಿ, ಬಾಯ್ ಅಚ್ಚು. ಲಿಲ್ಲಿ, ನೀನ್ ಏನ್ ಮಾಡು ಗೊತ್ತಾ, ಈ ಟ್ರೇ ಎಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ನಾಳೆ ನನಗೆ ಸ್ಕೂಲಲ್ಲಿ ಬರುವಾಗ ಕೊಟ್ಬಿಡಾಯ್ತಾ. ಇದ್ರಲ್ಲಿ ಒಂದು ಟ್ರೇ ನೀನ್ ತಗೋ ಕಲರ್ಸ್, ಒಂದು ಟ್ರೇ ನನಗೆ ನಾಳೆ ಕೊಡು ಸ್ಕೂಲಲ್ಲಿ. ನಾನು ಬರ್ತೀನಿ, ಬಾಯ್. ಆಯ್ತು ಚುಪ್ಪಿ, ನಿನ್ಗೋಸ್ಕರ ನಾನು ಇದನ್ನು ಮಾಡದೆ ಇರ್ತೀನಾ. ಬಾಯ್ ಬಾಯ್ ಅಚ್ಚು. ಬಾಯ್.